ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮಾರುತಿ ರಿಯಲ್ ಎಸ್ಟೇಟ್. ಫ್ರೆಂಡ್ಸ್, ನಾನು ಇವತ್ತು ತೋರಿಸ್ತಾರೋ ಈ ಒಂದು ಬಿಲ್ಡಿಂಗ್ ಬಂದ್ಬಿಟ್ಟು ನಿಮಗೆ ಲೋ ಬಜೆಟ್ ಬಿಲ್ಡಿಂಗು. ಪ್ರೈಸು ಕೂಡ ನಿಮಗೆ ಕೈಗೆಟುಕುವಂಥ ಪ್ರೈಸು ಕೂಡ. ಹಂಗಾಗಿ ಈ ಒಂದು ಬಿಲ್ಡಿಂಗ್ನ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಕಂಪ್ಲೀಟ್ ಮಾಹಿತಿನ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಯಾರ್ಯಾರಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಮೇಲೆ ಇದ್ರ ಜೊತೆಗೆ ನಿಮ್ಮ ಕೊಲೀಗ್ಸು, ನಿಮ್ಮ ಫ್ಯಾಮಿಲಿ ಮೆಂಬರ್ಸು, ನಿಮ್ಮ ಫ್ರೆಂಡ್ಸು ಯಾರಾದರೂ ಪ್ರಾಪರ್ಟಿಗಳನ್ನ ಸರ್ಚ್ ಮಾಡ್ತಾಯಿದ್ರೆ, ತೊಗೊಬೇಕು ಅಂತ ಇದ್ದರೆ ಅವ್ರಿಗೆ ದಯವಿಟ್ಟು ಈ ಒಂದು ಚಾನಲ್ನ ತಿಳಿಸಿ ಸಬ್ಸ್ಕ್ರೈಬ್ ಆಗೋಕ್ಕೆ ಅವ್ರಿಗೂ ಕೂಡ ಹೇಳಿ ಅಂತ ಕೇಳ್ಕೊತೀನಿ. ಬನ್ನಿ, ಈಗ ನಿಮಗೆ ಫ್ರಂಟ್ ಎಲಿವೇಷನ್ ಎಲ್ಲ ತೋರಿಸಿದ್ದೀನಿ. ಈ ಒಂದು ಮನೆಯ ಮೆಜರ್ಮೆಂಟು ನಿಮಗೆ 15x40 15/40 ಟೋಟಲ್ ನಿಮಗೆ 600 ಸ್ಕ್ವೇರ್ ಫೀಟಲ್ಲಿ ಈ ಒಂದು ಪ್ರಾಪರ್ಟಿ ಇರೋದು. ನಿಮಗೆ ವೆಸ್ಟ್ ಫೇಸ್ ಸೈಟು, ಈ ಒಂದು ಮನೆಯ ಫೇಸ್ ಬಂದ್ಬಿಟ್ಟು ವೆಸ್ಟ್ ಫೇಸ್ಗೆ ಸೈಟ್ ಇದೆ. ಡೋರು ಬಂದ್ಬಿಟ್ಟು ನಿಮಗೆ ವಾಸ್ತು ಪ್ರಕಾರ ನಾರ್ತ್ಗೆ ಅವೈಲೇಬಲ್ ಇರುತ್ತೆ. ಈ ಒಂದು ಪ್ರಾಪರ್ಟಿಯ ಖಾತಾ ಬಂದ್ಬಿಟ್ಟು ಬಿ ಖಾತಾ ಇದೆ. ಆಲ್ರೆಡಿ ಈ ಖಾತಾ ಕೂಡ ಆಲ್ರೆಡಿ ಆಗಿದೆ. ಗ್ರೌಂಡಲ್ಲಿ ಒಂದು ಸಿಂಗಲ್ BHK ಬರುತ್ತೆ ಗ್ರೌಂಡಲ್ಲಿ. ಅದರ ಮೇಲೆ ಫಸ್ಟ್ ಫ್ಲೋರಲ್ಲಿ ಒಂದು 2 BHK ಬರುತ್ತೆ. ನಿಮಗೆ ಈ ಏರಿಯಾದಲ್ಲಿ ಒಂದು ಸಿಂಗಲ್ BHKಗೆ 6,000 ರೂಪಾಯಿ, 5,000 ರಿಂದ 6,000 ರೂಪಾಯಿ ರೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಲೀಸ್ಗೆ ಅಂತ ನೋಡ್ತೀನಿ ಅಂದರೆ ಒಂದು 3 to 4 lakhs ಸಿಂಗಲ್ BHKಗೆ ಲೀಸ್ಗೆ ಕೊಡ್ತಾರೆ. ಇನ್ನು ಡಬಲ್ BHKಗೆ ನೋಡ್ತೀನಿ ಅಂದರೆ 9,000 ರಿಂದ 10,000 ರೂಪಾಯಿ ರೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಲೀಸಿಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಒಂದು 6 to 7 lakhಲ್ಲಿ ಲೀಸ್ನ ಕೊಡ್ಬೋದು. ಸೊ ಬನ್ನಿ ಈಗ ನಿಮಗೆ ಫ್ರಂಟ್ ಎಲಿವೇಷನ್ ತೋರಿಸ್ತಿದ್ದೀನಿ, ಪಾರ್ಕಿಂಗ್ ತೋರಿಸ್ತಿದ್ದೀನಿ. ಪಾರ್ಕಿಂಗಲ್ಲಿ ಒಂದು ಕಾರ್ನ ನಿಲ್ಲಿಸ್ಕೊಬೋದು, ಜಸ್ಟ್ ಒಂದು 2 ಬೈಕ್ ಕೂಡ ನೀವು ಪಾರ್ಕ್ ಮಾಡ್ಕೊಬೋದು. ಈಗ ನೆಕ್ಸ್ಟ್ ಗ್ರೌಂಡಲ್ಲಿರೋ ಒಂದು ಸಿಂಗಲ್ BHKನ ತೋರಿಸ್ತೀನಿ. ಈ ಪ್ಯಾಸೇಜ್ ಬಂದ್ಬಿಟ್ಟು ನಿಮಗೆ ಈ ಏನು ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಪ್ಯಾಸೇಜ್ ಬಂದ್ಬಿಟ್ಟು ನಿಮಗೆ 3 feet ಇದೆ, 3 to 3.5 feet ಇದೆ. ನೀವು ಗಮನಿಸ್ಬೋದು, ಹಿಂದ್ಗಡೆ ಕೂಡ ಒಂದೂವರೆ ಅಡಿ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ. ಸೊ ಅಲ್ಲಿ ಏನೋ ಇನ್ನು ಕ್ಲೀನಿಂಗ್ ಮಾಡ್ತಾಯಿದ್ರು ಸಂಪುದು, ಹಂಗಾಗಿ ಆ ಸೆಟ್ ಬ್ಯಾಕ್ ನಾನು ತೋರ್ಸೋಕ್ಕಾಗಿಲ್ಲ. ಬನ್ನಿ ಈಗ ನೋಡಿ, ಒಳಗಡೆ ನಾನು ಎಂಟ್ರಿ ಆಗಿದ್ದೀನಿ ಸಿಂಗಲ್ BHKಗೆ. ಹಾಲು ಕೂಡ ನಿಮಗೆ ಸಿಂಪಲಾಗಿ ಸ್ವಲ್ಪ ಸ್ಪೇಷಿಯಸ್ ಆಗು ಕಾಣಿಸ್ತಾ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಕೊಟ್ಟಿದ್ದಾರೆ. ಒಂದು TV ಕ್ಯಾಬಿನೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನೂ ಒಂದು 5 to 10% ಕೆಲಸ ನಡೀತಾ ಇದೆ, ಬಾಕಿ ಇದೆ. ಹಂಗಾಗಿ ಅದ್ರ ಜೊತೆಗೆ ನಾನು ನಮ್ಮ ವ್ಯೂವರ್ಸ್ಗೆ ಹೆಲ್ಪ್ ಆಗಲಿ, ಬೇಗ ಬಂದು ನೋಡಿ ತಗೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಮುಂಚೆನೇ ತೋರಿಸ್ತಾ ಇದ್ದೀನಿ. ರೆಡಿ ಆದಮೇಲೆ ತೋರ್ಸೋಕ್ಕೆ ಹೋದರೆ ಅಷ್ಟರೊಳಗಾಗಲೇ ಕಸ್ಟಮರ್ ವಿಸಿಟ್ ಮಾಡ್ತಾ ಇರ್ತಾರೆ, ಯಾರಾದರೂ ಬೈ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ನಾನು ಮುಂಚೆನೇ ತೋರಿಸ್ತಾ ಇದ್ದೀನಿ. ನೋಡಿ, ಈ ಕಡೆ ಸಿಂಪಲಾಗಿ ಒಂದು ದೇವ್ರ ಮನೆ ಕೂಡ ಪ್ರೊವೈಡ್ ಮಾಡಿದ್ದಾರೆ ಲೆಫ್ಟ್ ಸೈಡಲ್ಲಿ. ಮೇಲ್ಗಡೆ ಲಾಫ್ಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಮಿಡ್ ಕ್ಯಾಬಿನೆಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ಕೆಳಗಡೆ ಲಾಫ್ಟ್ ಕೂಡ ಅವೈಲೇಬಲ್ ಇರುತ್ತೆ. ಇನ್ನೂ ಸ್ವಲ್ಪ ವುಡ್ ವರ್ಕು, ಆಮೇಲೆ ಬಾತ್ರೂಮ್ ಫಿಟ್ಟಿಂಗ್ಸು, ಕ್ಲೀನಿಂಗು ಸ್ವಲ್ಪ ಬಾಕಿ ಇದೆ ಕೆಲಸ. ಎಲ್ಲ ವುಡನ್ ಕಿಟಕಿಗಳು, ವಿಂಡೋಸು, ಯಾವುದು ಸ್ಲೈಡಿಂಗ್ ವಿಂಡೋಸ್ ಅಲ್ಲ. ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ವೆಸ್ಟರ್ನ್ ಟೈಪ್ ಟಾಯ್ಲೆಟ್ ಆಗಿರುತ್ತೆ. ಸದ್ಯಕ್ಕೆ ಅದನ್ನು ಫಿಟ್ಟಿಂಗ್ ಮಾಡಿಲ್ಲ. ವಾಟರ್ ಫಿಟ್ಟಿಂಗ್ಸು ಎಲ್ಲ ಕ್ವಾಲಿಟಿ ಐಟಮ್ಸ್ನೇ ಪ್ರೊವೈಡ್ ಮಾಡ್ತಾರೆ.
ಬನ್ನಿ ಈಗ ಬೆಡ್ರೂಮ್ ತೋರಿಸ್ತೀನಿ. ಇದು ಸಿಂಗಲ್ BHK, ಓನ್ಲಿ ಒಂದು ರೂಮ್ ಅಷ್ಟೇ. ನೋಡಿ ವಾರ್ಡ್ರೋಬ್ನ ತೋರಿಸ್ತಾ ಇದ್ದೀನಿ. ಲಾಫ್ಟ್ ಕೂಡ ಅವೈಲೇಬಲ್ ಇರುತ್ತೆ. ಪಾರ್ಕಿಂಗ್ ಕಡೆಗೆ ಒಂದು ಕಿಟಕಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. 3 ಪಾನ್ ಕಿಟಕಿ ಇರುತ್ತೆ. ಸಿಂಪಲಾಗಿ ಒಂದು ಬೀರು ಟೈಪ್ ಒಂದು ವಾರ್ಡ್ರೋಬ್ನ ಪ್ರೊವೈಡ್ ಮಾಡಿದ್ದಾರೆ. ಒಂದು ಚಿಕ್ಕದಾದ ಚೊಕ್ಕವಾದ ಫ್ಯಾಮಿಲಿಗೆ ಈ ಒಂದು ಮನೆ ಸೂಟಬಲ್ ಆಗಿರುತ್ತೆ. ಬೆಡ್ರೂಮ್ ಡೋರ್ ಎಲ್ಲ ಬಂದ್ಬಿಟ್ಟು ನಿಮಗೆ ಫ್ಲೆಕ್ಸ್ ಡೋರ್ ಆಗಿರ್ತವೆ. ನಿಮಗೆ ಹಿಂದ್ಗಡೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿರೋದ್ರಿಂದ ಜೊತೆಗೆ ವೆಸ್ಟ್ ಫೇಸ್ ಸೈಟಿಂದ ಗಾಳಿ ಬೆಳಕು ನೀಟಾಗಿ ಬರುತ್ತೆ. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗೋಣ. ರೈಲಿಂಗ್ಸ್ ಎಲ್ಲ MS ರೈಲಿಂಗ್ಸ್ನ ಪ್ರೊವೈಡ್ ಮಾಡಿರ್ತಾರೆ. ಈ ಸ್ಟೇರ್ ಫೀಸ್ನ ಸೈಜ್ ಬಂದ್ಬಿಟ್ಟು ಅದು ಕೂಡ 3 ಫೀಟ್ ಇರುತ್ತೆ. ಎರಡೂ ಕಡೆ 3 ಫೀಟ್ ಇರುತ್ತೆ. ನೋಡಿ ಫಸ್ಟ್ ಫ್ಲೋರಲ್ಲಿ ಓನರ್ಗೆ ಅಂತ ಪರ್ಪೋಸ್ಗೆ ಅಂತ ಇದನ್ನು ಕಟ್ಟಿರೋದು. ಸೊ ಈ ಓನರ್ಗೆ ಅಂತ ಕಟ್ಟಿರೋ ಇದಕ್ಕೆ ಸೇಫ್ಟಿ ಗೇಟ್ ಕೂಡ ಪ್ರೊವೈಡ್ ಮಾಡಿರ್ತಾರೆ. ನೋಡ್ತಾ ಇರ್ಬೋದು, ನೀವು ಗಮನಿಸ್ಬೋದು. ಸೊ ಅದಕ್ಕಿನ್ನೂ ಪೇಂಟಿಂಗ್ ಕೂಡ ಆಗಿಲ್ಲ. ಅಪ್ ಟು 7 to 8 ಫೀಟ್ವರೆಗೂ ಫ್ರಂಟ್ ವಾಲ್ಗೆ ಗ್ರಾನೈಟ್ನ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲರೂ ಟೈಲ್ಸ್ನ ಪ್ರೊವೈಡ್ ಮಾಡ್ತಾರೆ, ಆದರೆ ಇವರು ಗ್ರಾನೈಟ್ನೇ ವಾಲ್ಗೆ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಈಗ 2 ಬೆಡ್ರೂಮ್ ಮನೆನ ತೋರಿಸ್ಕೊಡ್ತೀನಿ. ಇದು ಓನರ್ಗೆ ಅಂತ ಕಟ್ಟಿರೋದು. ಗ್ರೌಂಡಲ್ಲಿ ಬಾಡಿಗೆಗೆ, ಇದು ಸ್ವಂತಕ್ಕೆ ಅಂತ ಕಟ್ಟಿರೋದು. ಇದು 2 BHK ಮನೆ ಆಗಿರುತ್ತೆ. ನಿಮಗೆ ಬೆಡ್ರೂಮ್ನಲ್ಲಿ ವಾರ್ಡ್ರೋಬ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಜೊತೆಗೆ TV ಕ್ಯಾಬಿನೆಟ್ ನೀವು ಗಮನಿಸ್ತಾ ಇರ್ಬೋದು. ಆಮೇಲೆ ಕಿಚನ್ ವಾರ್ಡ್ರೋಬ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸಿಂಪಲಾಗಿ POP ಕೂಡ ಗಮನಿಸ್ಬೋದು ನೀವು. ನೋಡಿ ಈ ಕಡೆಯಿಂದ ವ್ಯೂ ತೋರಿಸ್ತಾ ಇದ್ದೀನಿ. ನೀವು ಸೋಫಾನ ನೀಟಾಗಿ L ಶೇಪ್ ಸೋಫಾನ ನೀವು ಹಾಕೊಬೋದು ಈ ಒಂದು ಹಾಲಲ್ಲಿ. ನೀವು ಆಲ್ಮೋಸ್ಟ್ ನನ್ನ ವಿಡಿಯೋದಲ್ಲೇ ಕಂಪ್ಲೀಟ್ ಮನೆಯ ಪ್ರತಿಯೊಂದು ಮೂಲೆನೂ ನೀವು ಗಮನಿಸ್ಬೋದು. ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟಾಗ ನೀವು ಒಂದ್ಸರಿ ವಿಸಿಟ್ ಮಾಡಿದ್ರೆ ನಿಮಗೆ ಬೇಗ ಡಿಸಿಷನ್ ತೊಗೊಳಕ್ಕೆ ಈಸಿ ಆಗುತ್ತೆ. ನೋಡಿ ದೇವ್ರ ಮನೆ ಸಿಂಪಲಾಗಿ ಪ್ರೊವೈಡ್ ಮಾಡಿದ್ದಾರೆ. ಹದಿನೈದು 40 ಮೆಷರ್ಮೆಂಟಲ್ಲಿ ನಿಮಗೆ ಡಬಲ್ ಬೆಡ್ರೂಮ್ ಮನೆ ಸಿಗಬೇಕು ಅಂದರೆ ಸ್ವಲ್ಪ ಅಡುಗೆ ಮನೆ ಒಂದು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ. ಹಂಗಾಗಿ ಇಲ್ಲೂ ಕೂಡ ನೀವು ಗಮನಿಸ್ಬೋದು, ಸ್ವಲ್ಪ ಚಿಕ್ಕದಾಗಿದೆ. ನೋಡಿ ಇದು ಪಕ್ಕದಲ್ಲಿ ಅಡುಗೆ ಮನೆ ಪಕ್ಕಕ್ಕೆ ಒಂದು ಬೆಡ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಬೆಡ್ರೂಮ್ನ ಸೈಜು ನಿಮಗೆ ಲೆಂತ್ ಬಂದ್ಬಿಟ್ಟು ಒಂದು 7 ಫೀಟ್ ಇರುತ್ತೆ. 8 ಫೀಟ್ ಲೆಂತು. ಅಗಲನೂ ಕೂಡ 8 ಅಡಿ ಬರುತ್ತೆ.
ಒಂದು ಕಿಂಗ್ ಸೈಜ್ ಕಾಟ್ನ ನೀವು ಯೂಸ್ ಮಾಡ್ಬೋದು ಈ ಒಂದು ಬೆಡ್ರೂಮ್ನಲ್ಲಿ. ಆಲ್ಮೋಸ್ಟ್ ಎಷ್ಟೋ ಜನ ವಿಡಿಯೋ ಫುಲ್ಲು ನೋಡಲ್ಲ. ವಿಡಿಯೋ ಫುಲ್ ನೋಡಿದ್ರೆ ನಾನು 100% ಆಗಿ ಎಲ್ಲ ವಿಡಿಯೋಗಳಲ್ಲೂ ರೇಟ್ನ ನಾನು ಹೇಳಿರ್ತೀನಿ. ಹಾಗಾಗಿ ಕಂಪ್ಲೀಟ್ ವಿಡಿಯೋ ನೋಡಿ. ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮಗೆ ಮನೆ ರೇಟು ಎಲ್ಲ ನಿಮಗೆ ಮಾಹಿತಿ ಸಿಕ್ಬಿಡುತ್ತೆ. ಸೊ ಈಗ ಈ ಮನೆಯ ಪ್ರೈಸ್ ನಾನು ಹೇಳ್ಬಿಡ್ತೀನಿ. ಈ ಮನೆಯ ಪ್ರೈಸ್ ಬಂದ್ಬಿಟ್ಟು 68 ಲಕ್ಷ ಹೇಳ್ತಾಯಿದ್ದಾರೆ. ನೆಗೋಷಿಯಬಲ್ ಕೂಡ ಇರುತ್ತೆ. ಜೊತೆಗೆ ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಮೆನ್ಷನ್ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಯಾರೂ ಗಮನಿಸೋದಿಲ್ಲ. ಡಿಸ್ಕ್ರಿಪ್ಷನ್ ನೋಡ್ಬಿಟ್ರೆ ಎಲ್ಲ ವಿಡಿಯೋದಲ್ಲೂ ನಾನು ಡಿಸ್ಕ್ರಿಪ್ಷನಲ್ಲಿ ಮನೆ ಪ್ರೈಸ್ನ ನಾನು ಮೆನ್ಷನ್ ಮಾಡಿರ್ತೀನಿ. ನೀವು ಅಲ್ಲೂ ಕೂಡ ಗಮನಿಸ್ಬೋದು ಪ್ರತಿಯೊಂದು ಮಾಹಿತಿನೂ. ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ. 68 ಲಕ್ಷ ಹೇಳ್ತಾಯಿದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಸೊ ಈ ಒಂದು ಏರಿಯಾದಲ್ಲಿ ನಿಮಗೆ ಸೈಟ್ ರೇಟೇ 20-30 ಆಗಲಿ, 15-40 ಆಗಲಿ, 20-40 ಆಗಲಿ, ಆ ಒಂದು ಮೆಷರ್ಮೆಂಟ್ಗೆ ತುಂಬ ಬೇಡಿಕೆ ಇರೋದ್ರಿಂದ ಇಲ್ಲಿ ಈ ಒಂದು 15-40 ಮೆಷರ್ಮೆಂಟ್ 600 ಸ್ಕ್ವೇರ್ ಫೀಟ್ಗೆ ನಿಮಗೆ 1 ಸ್ಕ್ವೇರ್ ಫೀಟ್ಗೆ 6,500ರಿಂದ 7,000 ರೂಪಾಯಿ ಸೈಟ್ ರೇಟ್ ಇರುತ್ತೆ. ಸೊ ಹಂಗಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ನೀವು 6,500 ಅಂದ್ಕೊಂಡ್ರೂ 600 ಅಡಿಗೆ ಹತ್ರ 40 ಲಕ್ಷ ಆಗುತ್ತೆ ಸೈಟ್ ರೇಟೇ. ಇನ್ನು ಬಿಲ್ಡಿಂಗ್ ವ್ಯಾಲ್ಯೂ ತೊಗೊಂಡ್ರೆ 1 ಚದರಡಿಗೆ ಅಂದರೆ 2,30,000 ರೂಪಾಯಿ 1 ಚದರಡಿಗೆ ಕನ್ಸ್ಟ್ರಕ್ಷನ್ ವ್ಯಾಲ್ಯೂ ಕೋಟ್ ಮಾಡ್ತಾರೆ. ಸೊ ನೀವು ಈ ರೀತಿಯಲ್ಲಿ ನೀವು ಲೆಕ್ಕ ಹಾಕ್ಕೊಂಡ್ರೆ ಇವ್ರು ಏನು ಕೋಟ್ ಮಾಡ್ತಾಯಿದ್ರು 68 ಲಕ್ಷ ವರ್ತ್ ಅಮೌಂಟ್ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ಸ್ಲೈಟ್ಲಿ ನೆಗೋಷಿಯಬಲ್ಲು ಇರೋದ್ರಿಂದ ಯಾರ್ಯಾರು ಈ ಒಂದು ಮನೇನ ವಿಡಿಯೋದಲ್ಲಿ ಇಷ್ಟಪಟ್ಟಿರ್ತೀರ ಬೇಗ ವಿಸಿಟ್ ಮಾಡಿ. ನಿಮಗೆ ಫಿಸಿಕಲಿ ಎಲ್ಲ ಓಕೆ ಆಯಿತು ಅಂದರೆ ಕುಂತು ಮಾತಾಡಿ ಹೆಚ್ಚು ಕಮ್ಮಿ ಮಾಡ್ಕೊಂಡು ಓಕೆ ಮಾಡ್ಕೊಬೋದು. ಇಲ್ಲಿ ಡಬಲ್ ಬೆಡ್ರೂಮ್ ಇರೋದ್ರಿಂದ ಯಾವುದೇ ಅಟ್ಯಾಚ್ ಬಾತ್ರೂಮ್ ಇಲ್ಲ. ಓನ್ಲಿ ಕಾಮನ್ ಬಾತ್ರೂಮ್ ಮಾತ್ರ ಅವೈಲೇಬಲ್ ಇರುತ್ತೆ. ಆಲ್ಮೋಸ್ಟ್ ಬೇರೆ ಏನು ಸೈಜ್ ಜಾಸ್ತಿ ಇರೋ ಮನೆಗಳಲ್ಲಿ, ಡಬಲ್ ಬೆಡ್ರೂಮ್ ಮನೆಗಳಲ್ಲಿ ಅಟ್ಯಾಚ್ ಬಾತ್ರೂಮ್ ಅವೈಲೇಬಲ್ ಇರುತ್ತೆ. ಬಟ್ ಇದು ಸೈಜ್ ಒಂದು ಸ್ವಲ್ಪ ಚಿಕ್ಕದಿರೋದ್ರಿಂದ ನಿಮಗೆ ಓನ್ಲಿ ಕಾಮನ್ ಬಾತ್ರೂಮ್ ಮಾತ್ರ ಪ್ರೊವೈಡ್ ಮಾಡಿರ್ತಾರೆ. ನೋಡಿ, ಇದಕ್ಕೆ ಮೇಯ್ನ್ ಡೋರ್ ಇದು 1ನೇ ಡೋರ್. ಇದು ನಿಮಗೆ ಇನ್ನೂ ಪಾಲಿಶ್ ಕೂಡ ಆಗಿಲ್ಲ. ಅದು ಇದು ಕೂಡ ಪ್ಯಾಸೇಜ್ ಕೂಡ ನಿಮಗೆ 3 ಫೀಟ್ ಪ್ಯಾಸೇಜ್ ಅವೈಲೇಬಲ್ ಇರುತ್ತೆ. ಜೊತೆಗೆ ಗಾಳಿ ಬೆಳಕು ಬರಲಿ ಅಂತ ಒಂದು ಗ್ರಿಲ್ ಟೈಪ್ ಗ್ಯಾಪ್ ಕೊಟ್ಟಿದ್ದಾರೆ, ನೀವು ಗಮನಿಸ್ಬೋದು. ನೋಡಿ, ತೋರಿಸ್ತಾ ಇದ್ದೀನಿ. ಗ್ರೌಂಡ್ ಫ್ಲೋರ್ಗೆ ಗಾಳಿ ಬೆಳಕು ಬರಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ರೀತಿಯಲ್ಲಿ ಡಿಸೈನ್ನ ಮಾಡಿದ್ದಾರೆ. ನೋಡಿ, ಸೇಫ್ಟಿಗೆ ಫುಲ್ಲು ರೂಫ್ವರೆಗೂ ನಿಮಗೆ ಗೇಟ್ನ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಈಗ ಟೆರೇಸ್ಗೆ ತೋರಿಸ್ತೀನಿ. ಈ ಒಂದು ಅಂದ್ರಳ್ಳಿ ಬಂದ್ಬಿಟ್ಟು ನಿಮಗೆ ಮೆಟ್ರೋ ಸ್ಟೇಷನ್ಗೆ ಒಂದು 6 to 7 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಆಗುತ್ತೆ. ಮೆಟ್ರೋ ಸ್ಟೇಷನ್ ಯಾವುದು ಅಂದರೆ ಆಲ್ರೆಡಿ ಲಾಂಚ್ ಆಗಿರೋ ಮೆಟ್ರೋ ಸ್ಟೇಷನ್ ಆದರೆ ನಿಮಗೆ ನಾಗಸಂದ್ರ ಮೆಟ್ರೋ ಸ್ಟೇಷನ್ನು 6ರಿಂದ 7 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಸಿಗುತ್ತೆ. ನಿಮಗೆ ಬಸ್ ಸ್ಟಾಪ್ಗೆ ನೋಡ್ತೀನಿ ಅಂದರೆ ಜಸ್ಟ್ ಒಂದು 1 ಕಿಲೋಮೀಟ್ರ್, ಮ್ಯಾಕ್ಸಿಮಮ್ ಅಂದರೆ 1 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಬಸ್ ಸ್ಟಾಪ್ ಕೂಡ ಅವೈಲೇಬಲ್ ಇರುತ್ತೆ. ನಿಮಗೆ ಅಪ್ ಟು ಮಾರ್ನಿಂಗ್ 5 o'clock ಹಿಡ್ಕೊಂಡು ಅಪ್ ಟು 11 o'clockವರೆಗೂ ನಿಮಗೆ ಬಸ್ಸಸ್ಸು ಅವೈಲೇಬಲ್ ಇರ್ತವೆ. 5 ಮಿನಿಟ್ಸ್ಗೂ ನಿಮಗೆ ಬಸ್ಸಸ್ಸು ಆ ರೂಟಲ್ಲಿ ಅವೈಲೇಬಲ್ ಇದ್ದಾವೆ. ಸೊ ಸುತ್ತಮುತ್ತ ಸ್ಕೂಲ್ಗಳಿಗೂ ತೊಂದರೆ ಇಲ್ಲ. ಸ್ಕೂಲ್ಗಳು ಏನಿಲ್ಲ ಅಂದ್ರೆ ಒಂದು 5-6 ಸ್ಕೂಲ್ಗಳಿದ್ದಾವೆ. ಮಾಲ್ಸ್ಗೆ ನೋಡ್ತೀನಿ ಅಂದರೆ ಮಾಲ್ಸ್ಗಳು ತುಂಬಾ ಇದ್ದಾವೆ ಸುತ್ತಮುತ್ತ. ಒಂದು 5 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಡಿ ಮಾರ್ಟು ಕೂಡ ಅವೈಲೇಬಲ್ ಇದೆ.
ನೋಡಿ ಇಲ್ಲೂ ಕೂಡ ಫಸ್ಟ್ ಫ್ಲೋರ್ಗೆ ಗಾಳಿ ಬೆಳಕು ಬರಲಿ ಅಂತ ಇಲ್ಲೂ ಕೂಡ ನಿಮಗೆ ಒಂದು ಗ್ಯಾಪ್ ಕೊಟ್ಟು ಅಲ್ಲಿ ಗ್ರಿಲ್ನ ಪ್ರೊವೈಡ್ ಮಾಡಿದ್ದಾರೆ. ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿರುತ್ತೆ. ನೀವು ಇನ್ನೂ ಒಂದು 2 ಫ್ಲೋರ್ನ ಎಕ್ಸ್ಟೆಂಡ್ ಮಾಡ್ಕೊಬೋದು ನಿಮಗೆ ಅವಕಾಶ ಇತ್ತು ಅಂದರೆ. ಓವರ್ ಹೆಡ್ ಟ್ಯಾಂಕ್ ಪ್ರೊವೈಡ್ ಮಾಡಿದ್ದಾರೆ. 1000 ಲೀಟರ್ಸ್ ಕೆಪಾಸಿಟಿ ಇರೋ ಓವರ್ ಟ್ಯಾಂಕ್ ಅದು. ನೋಡಿ ಬಟ್ಟೆ ಒಗೆಯೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಓವರ್ ಹೆಡ್ ಟ್ಯಾಂಕ್ ಕೆಳಗಡೆ ವಾಷಿಂಗ್ ಮೆಷಿನ್ ಕೂಡ ನೀವು ಇಟ್ಕೊಬೋದು ಇಲ್ಲಿ. ಓಕೆ ಫ್ರೆಂಡ್ಸ್, ಇದರ ಡೀಟೇಲ್ಸ್ ಇನ್ನೊಂದು ಸರಿ ಹೇಳ್ಬಿಡ್ತೀನಿ. ಇದು 15ಕ್ಕೆ 40 ಟೋಟಲ್ 600 ಸ್ಕ್ವೇರ್ ಫೀಟು ವೆಸ್ಟ್ ಫೇಸ್ ಸೈಟ್ ಆಗಿರುತ್ತೆ. ನಾರ್ತ್ ಡೋರ್ ಅವೈಲೇಬಲ್ ಇರುತ್ತೆ. ಗ್ರೌಂಡಲ್ಲಿ ಒಂದು ಸಿಂಗಲ್ BHK, ಫಸ್ಟಲ್ಲಿ ಒಂದು 2 BHK ಬರುತ್ತೆ ವಿತ್ ಇಂಟೀರಿಯರ್ ಪ್ರೊವೈಡ್ ಮಾಡಿರ್ತಾರೆ. ಇದು ಬಿ ಖಾತಾ ಪ್ಲಸ್ ಈ ಖಾತಾ ಎರಡೂ ಕೂಡ ಆಗಿದೆ. ಇನ್ನು ಏನೇ ಎಕ್ಸ್ಟ್ರಾ ಡೀಟೇಲ್ಸ್ ಬೇಕು ಅಂದರೂ ಕಾಲ್ ಮಾಡಿ ತಿಳ್ಕೊಬೋದು. ಎನಿವೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ.